ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಧ್ಯಾಹ್ನದ ಊಟಕ್ಕೆ ರೈಸ್ ದಾಲ್ ಜೊತೆಗೆ ಸಖತ್ ಟೇಸ್ಟ್ ಕೊಡುವಂತಹ ಒಂದು ರೆಸಿಪಿ ಸನ್ನ ಮುದ್ದು ಅಥವಾ ಸ್ಪೈಸಿ ಸ್ಟೀಮ್ ಕೇಕ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ GSB ಡೆಲಿಕಸಿ ಸನ್ನ ಮುದ್ದು ಆರೋಗ್ಯಕರವಾದ ಪಾಲಕ್ ಸೊಪ್ಪು ಬಳಸಿ ತಯಾರಿಸಿದ್ದೇನೆ. ಬಾಳೆ ಎಲೆಯಲ್ಲಿ ಬೇಯಿಸಿದ ಬಿಸಿ ಬಿಸಿ ಹಬೆಯಾಡುವ ಈ ಸನ್ನ ಮುದ್ದು ಮೇಲೆ ತೆಂಗಿನ ಎಣ್ಣೆ ಸೇರಿಸಿ ಸವಿದ್ರಂತೂ ಸ್ವರ್ಗ ಅಂತ ಹೇಳ್ಬೋದು. ಸನ್ನ ಮುದ್ದು ಇದೆಯಲ್ಲ, ಕ್ಯಾಬೇಜ್, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಜೊತೆಗೆ ನೀರುಳ್ಳಿ ಬಳಸಿ ತಯಾರಿಸ್ತಾರೆ. ಆದರೆ ನಾನಿವತ್ತು ಸ್ವಲ್ಪ ಯುನೀಕ್ ಆಗಿ ಹೆಲ್ದಿಯಾದ ಪಾಲಕ್ ಸೊಪ್ಪನ್ನು ಬಳಸಿ ತಯಾರಿಸಿದ್ದೇನೆ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಮೊದಲಿಗಿಲ್ಲಿ ದೋಸೆ ಅಕ್ಕಿಯನ್ನು ಒಂದು 4 ಗಂಟೆಗಳ ಕಾಲ ನೆನೆಸಬೇಕು. ಇದನ್ನಿಲ್ಲಿ ಆಲ್ರೆಡಿ ನೆನೆಸಲಿಕ್ಕೆ ಹಾಕಿದ್ದೇನೆ. ಚೆನ್ನಾಗಿ ಒಂದು 3 ರಿಂದ 4 ಸಲ ತೊಳೆದು ಇಲ್ಲಿ ನೆನೆಸಲಿಕ್ಕೆ ಹಾಕಿದ್ದೇನೆ. ಇದರಲ್ಲಿ ಒಂದು 350 ಗ್ರಾಮ್ ಅಷ್ಟು ಅಕ್ಕಿ ಇದೆ. ಈ ರೆಸಿಪಿಗೆ ಪಾಲಕ್ ಸೊಪ್ಪು ಬಳಸ್ತಾ ಇರುವುದರಿಂದ ಒಂದು ದೊಡ್ಡ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದಿಲ್ಲಿಟ್ಟಿದ್ದೇನೆ. ಇದನ್ನು ಸಣ್ಣಗೆ ತುಂಡು ಮಾಡಬೇಕು. ಕಟ್ ಮಾಡಿದ ಪಾಲಕ್ ಸೊಪ್ಪು ಜೊತೆಗೆ ಸಣ್ಣಗೆ ಹೆಚ್ಚಿಟ್ಟ 3 ನೀರುಳ್ಳಿ ಗಡ್ಡೆಯನ್ನು ಸಹ ಇಲ್ಲಿ ಇಟ್ಟಿದ್ದೇನೆ. ಮೊದಲಿಗೆ ಇದಕ್ಕೆ ಮಸಾಲೆಯನ್ನು ರುಬ್ಬಿಕೊಳ್ಳುವ. ರುಬ್ಬಲು ಇಲ್ಲಿ 1 ಹಿಡಿ ತೆಂಗಿನಕಾಯಿಯ ತುರಿ, ಒಂದು 12 ಗಿಡ್ಡ ಮೆಣಸು, ರಾಮನಾಡ್ ಮೆಣಸು ಹೇಳ್ತೇವಲ್ಲ ಅದು, ಹಾಗೂ ಒಂದು 3 ಬ್ಯಾಡಗೆ ಮೆಣಸು ಇದನ್ನು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೇನೆ. ಇದರ ಜೊತೆಗೆ ಒಂದು ಚಿಕ್ಕ ಹುಳಿಯನ್ನು ಸಹ ಸೇರಿಸುವ. ತೆಗೆದಿಟ್ಟ ಸಾಮಗ್ರಿಗಳನ್ನು ಒಂದೊಂದಾಗಿ ಈಗ ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೇನೆ. ರುಬ್ಬಲು ಅಗತ್ಯಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸಿ ಇದನ್ನು ರುಬ್ಬಬೇಕು. ನೋಡಿ, ಇದು ರುಬ್ಬಿದು ಆಗಿದೆ. ಈ ರೀತಿ ತರಿತರಿಯಾಗಿ ರುಬ್ಬಿದ್ದೇನೆ. ಈಗ ಇದರಲ್ಲಿ ನಾವು ಅಕ್ಕಿಯನ್ನು ಸೇರಿಸಬೇಕು. ಇಲ್ಲಿ 4 ಅವರ್ಸ್ ನೆನೆಸಿದ ಅಕ್ಕಿಯ ನೀರನ್ನು ಬಸಿದು ಇಲ್ಲಿಟ್ಟಿದ್ದೇನೆ. ಇದರ ನೀರನ್ನು ಕಂಪ್ಲೀಟಾಗಿ ನಾವು ಸ್ಟ್ರೈನ್ ಮಾಡಬೇಕು. ಈಗ ಅಕ್ಕಿಯಿಂದ ನೀರನ್ನು ಸ್ಟ್ರೈನ್ ಮಾಡಿದ್ದು ಆಗಿದೆ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಸೇರಿಸುವ ಹಾಗೂ ಇದನ್ನು ತರಿತರಿಯಾಗಿ ರುಬ್ಬಬೇಕು. ಈಗ ನೀರಿದೆಯಲ್ಲ, ಒಂದಿಷ್ಟು ಸೇರಿಸಬಾರ್ದು, ಹಿಟ್ಟು ತೆಳ್ಳಗಾಗಬಾರ್ದು. ನೋಡಿ, ಈ ರೀತಿಯಲ್ಲಿ ತರಿತರಿಯಾಗಿ ಹಾಗೂ ಗಟ್ಟಿಯಾಗಿ ಮಸಾಲೆಯಲ್ಲಿ ರುಬ್ಬಿಟ್ಟಿದ್ದೇನೆ. ಈಗ ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸುವ. ಒಂದು ಅಗಲವಾದ ಪಾತ್ರೆಯಲ್ಲಿ ಇದನ್ನು ಸೇರಿಸಿ ರುಚಿಗೆ ಉಪ್ಪನ್ನು ಸೇರಿಸಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಉಪ್ಪು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದಿಕೊಂಡ ನಂತರ ನಾವು ಕಟ್ ಮಾಡಿಟ್ಟ ಪಾಲಕ್ ಸೊಪ್ಪು ಹಾಗೂ ಹೆಚ್ಚಿಟ್ಟ ನೀರುಳ್ಳಿಯನ್ನು ಸೇರಿಸಬೇಕು. ಸೊಪ್ಪು ಹಾಗೂ ನೀರುಳ್ಳಿಯನ್ನು ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ನೋಡಿ, ಮಸಾಲೆ ಚೆನ್ನಾಗಿ ಸೊಪ್ಪು ನೀರುಳ್ಳಿ ಜೊತೆಗೆ ಬೆರೆತಿದೆ. ಸನ್ನ ಮುದ್ದು ತಯಾರಿಸಲು ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವಿಲ್ಲಿ ಬಾಳೆ ಎಲೆಯಲ್ಲಿ ಸೇರಿಸಿ ಹಬೆಯಲ್ಲಿ ಬೇಯಿಸ್ತಾ ಇರುವುದರಿಂದ ಬಾಳೆ ಎಲೆಯನ್ನು ತೊಳೆದು ಈ ರೀತಿ ಮೀಡಿಯಂ ಸೈಜಿದ್ದು ಪೀಸಸ್ ಮಾಡಿಟ್ಟಿದ್ದೇನೆ. ಇಲ್ಲಿ ತಯಾರಿಸಿದ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಸೇರಿಸುವ. ಈ ರೀತಿ ಒಂದು ಬದಿಯಲ್ಲಿ ಇದನ್ನು ಸೇರಿಸಬೇಕು. ಒಮ್ಮೆಗೆ ಒಂದು 2 ರಿಂದ 3 ಸ್ಪೂನಷ್ಟು ಹಿಟ್ಟನ್ನು ಸೇರಿಸುವ. ಈ ರೀತಿ ಇದನ್ನು ಲೆವೆಲ್ ಮಾಡಿ ಶೇಪ್ ಕೊಡಬೇಕು. ಈಗ ಇದರ ಇನ್ನೊಂದು ಬದಿಯನ್ನು ಈ ರೀತಿ ಫೋಲ್ಡ್ ಮಾಡುವ. ಇದೇ ರೀತಿ ಇನ್ನೊಂದು ಎಲೆಯ ಮೇಲೆ ಹಿಟ್ಟನ್ನು ಸೇರಿಸಿ ಈ ರೀತಿ ಲೆವೆಲ್ ಮಾಡಿ ಮತ್ತೊಂದು ಬದಿಯಿಂದ ಇದನ್ನು ಫೋಲ್ಡ್ ಮಾಡಬೇಕು. ಎಲ್ಲ ಎಲೆಯಲ್ಲಿ ಹಿಟ್ಟು ಸೇರಿಸಿ ನೋಡಿ, ಇಲ್ಲಿ ಇಟ್ಟಿದ್ದೇನೆ. ಇದನ್ನೀಗ ನಾವು ಬೇಯಿಸಲಿಕ್ಕಿದೆ. ಪ್ರೀಹೀಟ್ ಆದ ಇಡ್ಲಿ ಸ್ಟೀಮರಲ್ಲಿ ಇದನ್ನು ಒಂದೊಂದಾಗಿ ಇಲ್ಲಿ ಇಡ್ತಾ ಇದ್ದೇನೆ. ಒಂದರ ಮೇಲೆ ಇದನ್ನು ಈ ರೀತಿಯಲ್ಲಿ ನೀಟಾಗಿ ಇಡುವ. ಈಗ ಇದರ ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಉರಿಯಲ್ಲಿ ಒಂದು 25 ರಿಂದ 30 ನಿಮಿಷಗಳ ಕಾಲ ಬೇಯಿಸಬೇಕು. ಈಗ ನೋಡಿ, ಬೇಯಿಸಿದ್ದು ಆಗಿದೆ. ಫ್ಲೇಮನ್ನು ಆಫ್ ಮಾಡುವ. ಇದರ ಮುಚ್ಚಳವನ್ನು ತೆಗೆದಿದ್ದೇನೆ. ಸನ್ನ ಮುದ್ದೆ ಇದೆಯಲ್ಲ, ಚೆನ್ನಾಗಿ ಹಬೆಯಲ್ಲಿ ಬೆಂದಿದೆ. ಈಗ ಇದರ ಬಿಸಿ ಹಬೆ ಹೋಗಲು ನಾವಿದನ್ನೊಂದು ಪ್ಲೇಟಲ್ಲಿ ಸೇರಿಸಿಡುವ. ಕೆಳಗಿಟ್ಟ ನಂತರ ಒಂದು 3 ನಿಮಿಷ ಬಿಟ್ಟು ಇದರ ಮುಚ್ಚಿದ ಎಲೆಯನ್ನು ಈ ರೀತಿಯಲ್ಲಿ ಓಪನ್ ಮಾಡಬೇಕು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಾಳೆ ಎಲೆಯ ಪರಿಮಳದ ಜೊತೆಗೆ ಸೇರಿಸಿದ ಸೊಪ್ಪಿನ ಘಮ ಸೇರಿ ಸೂಪರಾಗಿ ಬಂದಿದೆ. ಎಲ್ಲವನ್ನು ಒಂದೊಂದಾಗಿ ಎಲೆಯಿಂದ ಬಿಡಿಸಿಕೊಳ್ಳುವ. ಇದು ನೋಡಲು ಮಾತ್ರವಲ್ಲ, ತಿನ್ನಲು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಬೆಯಾಡುವ ಈ ಬಿಸಿ ಬಿಸಿ ಪಾಲಕ್ ಸನ್ನ ಮುದ್ದು ಮೇಲೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿ ಸವಿದ್ರಂತೂ ಅದ್ಭುತ ರುಚಿ ಕೊಡ್ತದೆ. ರೈಸ್ ದಾಲ್ ಹಾಗೂ ಈ ಸನ್ನ ಮುದ್ದೆ ಇದೆಯಲ್ಲ, ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿದಂಥ ಒಂದು ಲಂಚ್ ಮೆನು ಅಂತ ಹೇಳ್ಬೋದು. ಪಾಲಕ್ ಸೊಪ್ಪು ಬದಲಾಗಿ ನೀವು ಕ್ಯಾಬೇಜ್,
ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೂ ನೀರುಳ್ಳಿ ಸೇರಿಸಿ ಇದೇ ರೀತಿ ಸಣ್ಣ ಮುದ್ದವನ್ನು ಮಾಡಬಹುದು. ಸೊ ಇವತ್ತಿನ ಈ ಸ್ಪೈಸಿ, ಟೇಸ್ಟಿ ಹಾಗೂ ಹಬೆಯಲ್ಲಿ ಬೇಯಿಸಿದ ಪಾಲಕ್ ಸೊಪ್ಪಿನ ಸ್ಪೈಸಿ ಸ್ಟೀಮ್ ಕೇಕ್ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.